ವೀಕ್ಷಕರೇ ನಮಸ್ಕಾರ. ನಾನಿವತ್ತೊಂದು ಹೊಸ ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಈ ಭೂಮಿಗೆ ಬಂಗಾರದ ಬೆಲೆ ಬಂದಾದ ತಕ್ಷಣ ಸುಮಾರು 40-50 ವರ್ಷಗಳಿಂದ ಮೂಲೆಗೆ ಬಿದ್ದಂತಹ ಜಮೀನುಗಳಿಗೆ ಹೆಚ್ಚು ಬೇಡಿಕೆ ಬಂದ್ಬಿಟ್ಟಿದೆ. ಅದರಲ್ಲಿ ಈ ರಿಯಲ್ ಎಸ್ಟೇಟ್ ಮಾಡುವಂತಹ ಕೆಲವು ದಂಧೆಕೋರರು ಇದ್ದಾರಲ್ಲ, ಅವರು ಅಕ್ರಮಗಳ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಖಾತೆ ಮಾಡಿಸ್ಕೊಳ್ಳೋದು, ಪಾಣಿ ಮಾಡಿಸ್ಕೊಂಬಿಡೋದು, ಮತ್ತು ಏನೋ AC ಮತ್ತು DC ಗಳ ಹತ್ರ ಹೋಗಿ ದಾವೆ ಹಾಕ್ಕೊಂಬಿಟ್ಟು ಈ ಜಮೀನು ನಮ್ಮದೇ ಅಂತೇಳಿ ಏನೂ ತಿಳಿದಂಥವ್ರಿಗೆ ಮೋಸ ಮಾಡಲು ಹೊರಟಿರ್ತಕ್ಕಂಥ ಒಂದು ಆ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆ ಸಾಕ್ಷಿ ಸಮೇತವಾಗಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಏನು, ದೇವನಹಳ್ಳಿ ತಾಲೂಕಿನ ಸಾತ್ನೂರು ಪಂಚಾಯಿತಿ ವ್ಯಾಪ್ತಿಯ ಶ್ರೀನಿವಾಸಪುರ ಗ್ರಾಮ, ಅಂದರೆ ಇದು ಬೈಪ್ನಹಳ್ಳಿ ಅಂತ ಇದೆ. ಸೊ ಅದೇ ಬೈಪ್ನಹಳ್ಳಿ ಗ್ರಾಮ, ಶ್ರೀನಿವಾಸಪುರ ಗ್ರಾಮ, ಎರಡೂ ಗ್ರಾಮಗಳು ಜಂಟಿ ಗ್ರಾಮಗಳಾಗಿರೋದ್ರಿಂದ ಈ ಶ್ರೀನಿವಾಸಪುರ ಗ್ರಾಮದ ಸರ್ವೆ ನಂಬರ್ 67/3ರಲ್ಲಿ 14 ಗುಂಟೆ ಹಾಗೂ 65/12ರಲ್ಲಿ 4 ಗುಂಟೆ ಜಮೀನಿದೆ. ಆದರೆ ಅದೇ ಗ್ರಾಮದ ಸವರ್ಣೀಯರಾದ ನರಸಿಂಹಮೂರ್ತಿ ಲೇಟ್ ಆಂಜಿನಪ್ಪನವರಿಗೂ ಮತ್ತು ದಲಿತ ಸಮುದಾಯದ ಕೃಷ್ಣಪ್ಪ ಲೇಟ್ ಬುಡ್ಡಿಗ ಎನ್ನುವವರ ಮಧ್ಯೆ ತಕರಾರಿದೆ. ಈ ಜಮೀನು ನರಸಿಂಹಮೂರ್ತಿ ಲೇಟ್ ಆಂಜಿನಪ್ಪನವರ ತಾತ ಇದರಲ್ಲಿ ಅನುಭವದಲ್ಲಿರ್ತಾರೆ. ಸುಮಾರು 60-70 ವರ್ಷಗಳ ಹಿಂದೆ ಕೂಡ ಈ ಅವಾಗಿಂದ ಇವರು ವ್ಯವಸಾಯವನ್ನು ಮಾಡಿಕೊಂಡು ಬಂದಿರ್ತಾರೆ. ಅವರ ತಾತ ಏನೋ ನರಸಿಂಹಮೂರ್ತಿ ಅವರ ತಾತ ಈ ಜಮೀನಲ್ಲಿ ಅನುಭವದಲ್ಲಿರ್ತಾರೆ. ಆದರೆ ಇತ್ತೀಚೆಗೆ ಪಾಣಿನಲ್ಲಿ ಅದೇ ಗ್ರಾಮದ ಏನು ದಲಿತ ಸಮುದಾಯದ ಆಂಜಿನಪ್ಪ ಲೈಟ್ ಬುಡ್ಡಿಗ ಅಂತೇಳಿ ಅವರ ಹೆಸರು ಕೂಡ ಪಾಣಿನಲ್ಲಿ ನಮೂದಾಗಿರ್ತದೆ. ಸೊ ಈ ವಿಚಾರವಾಗಿ ಆ ಪಾಣಿಯನ್ನು ನೋಡಿದಂಥ ಕೃಷ್ಣಪ್ಪ ಮತ್ತು ಲೇಟ್ ಬುಡ್ಡಿಗ ಎನ್ನುವರು ಏನೋ ದೇವನಹಳ್ಳಿ ತಹಸೀಲ್ದಾರ್ ಕೋರ್ಟಲ್ಲಿ ದಾವೆಯನ್ನು ಹೂಡ್ತಾರೆ. ತಹಸೀಲ್ದಾರ್ ಕೋಟೆಯಲ್ಲಿ ದಾವೆಯನ್ನು ಹೂಡಿ ಆದೇಶವನ್ನು ಮಾಡಿಸ್ಕೊಳ್ತಾರೆ. ಸೊ ಆದೇಶವನ್ನು ಮಾಡಿಸಿದ ನಂತರ ಏನೋ ಅವರು ತಮ್ಮ ಏನೋ ಜಮೀನಿನಲ್ಲಿ ಉರುಳಿಯನ್ನು ಚೆಲ್ಲೋದಕ್ಕೆ ಹೋಗ್ತಾರೆ. ಸೊ ಈ ವಿಷಯವನ್ನು ತಿಳಿದಂತಹ ನರಸಿಂಹಮೂರ್ತಿ ಲೇಟ್ ನರಸಿಂಹಮೂರ್ತಿ ಲೇಟ್ ಆಂಜನಪ್ಪನವರು ಇದ್ದಾರೆ. ಸೊ ಇವರು ಹೋಗಿ ಅದನ್ನು ಸ್ಟಾಪ್ ಮಾಡೋದಕ್ಕೆ ಮಾತುಕತೆಗೆ ಹೋಗ್ತಾರೆ. ಇದು ಜಾಗ ನಮ್ಮದು, ನೀವ್ಯಾಕೆ ಉರುಳಿ ಚೆಲ್ತಾ ಇದ್ದೀರಾ ಅಂತ ಇಬ್ಬರ ಮಧ್ಯೆ ವಾದವಾಗುವಾದಗಳು ನಡೆದಾಗ ಏನು ಈ ಆಂಜನಪ್ಪ ಬುಡ್ಡಿಗ ಅಂತ ಹೇಳಿದ್ದಾರೆ, ಇವರು ದಲಿತ ಸಮುದಾಯದವರಾಗಿರ್ತಾರೆ. ಆದರೆ ಇವರಿಬ್ಬರ ಬಗ್ಗೆ ವಾದ ವಿವಾದಗಳ ಮಾಡಿ ಏನು ಈ ದಲಿತ ಸಮುದಾಯದವರು ಈ ಸವರ್ಣೀಯರಾದಂತಹ ನರಸಿಂಹಮೂರ್ತಿ ಲೇಟ್ ಆಂಜನಪ್ಪ ಏನಿದ್ದಾರೆ ಇವ್ರ ಮೇಲೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಸುಳ್ಳು ಕೇಸುಗಳನ್ನು ತೋರಿಸಿ ಸುಳ್ಳು ಕೇಸುಗಳನ್ನು ಹಾಕಿ ಇದೇ ಬೂದಿಗೆರೆ ಏನು ಸಮೀಪದಲ್ಲಿರ್ತಕ್ಕಂಥ ಬೂದಿಗೆರೆ ಪೊಲೀಸ್ ಠಾಣೆಯಲ್ಲಿ ಇವರ ಮೇಲೆ ಜಾತಿ ನಿಂದನೆ ಕೂಡ ಪ್ರಕರಣವನ್ನು ದಾಖಲಿಸ್ತಾರೆ. ಆದರೆ ಇನ್ನೊಂದು ವಿಶೇಷತೆ ಏನಂತಂದರೆ, ಈ ನರಸಿಂಹಮೂರ್ತಿ ಅನ್ನೋರಿಗೆ ಸ್ಟ್ರೋಕ್ ಆಗಿದೆ. ಪಾಪ ಅವ್ರು ಎಲ್ಲೂ ಓಡೋಕ್ಕಾಗಲ್ಲ ಅಂತ ನಾನು ನೋಡಿದೆ. ಸೊ ಅವ್ರ ಮನೆಯವರು ಕೂಡ ಹೇಳ್ತಿದ್ದಾರೆ, ಸ್ಟ್ರೋಕ್ ಆಗಿದ್ದರೂ ಸಹ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಿದ್ದಾರೆ. ನೋಡಿ ಸ್ವಾಮಿ, ಜಮೀನು ನಮ್ಮದು ಅಂತ ದಾಖಲೆಗಳನ್ನು ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ನಂತರ ಏನೋ ಇವರು AC ಕೋರ್ಟಲ್ಲಿ ತಮ್ಮ ದಾಖಲೆಗಳನ್ನು ತೋರಿಸಿ ಸ್ಟೇ ತೊಗೊಂಬಂದಿದ್ದಾರೆ ಈ ಜಮೀನ್ ಮೇಲೆ. ಏನೋ ಈ ಬುಡ್ಡಿಗ ದಲಿತ ಸಮುದಾಯದವರಾದಂತಹ ಆಂಜನಪ್ಪ ಕೃಷ್ಣಪ್ಪ ಬುಡ್ಡಿಗ ಅಂತಿದಾರಲ್ಲ, ಇವರು ಹೋಗಿ ಸ್ಟೇ ತೊಗೊಂಬಂದಿದ್ದಾರೆ. ಯಥಾಸ್ಥಿತಿಯಲ್ಲಿ ಇರಬೇಕು, ಈ ಜಮೀನಲ್ಲಿ ಯಾರೂ ಕೂಡ ಮಧ್ಯಪ್ರವೇಶ ಮಾಡುವಂತಿಲ್ಲ ಅಂತ ಒಂದು ಸ್ಟೇಯನ್ನು ತರ್ತಾರೆ. ಆದರೆ ಈ ದಲಿತ ಸಮುದಾಯದ ಆಂಜನಪ್ಪ ಏನು ಬುಡ್ಡಿಗ ಇವರು ಬೆಳಿಗ್ಗೆನೆ ಹೋಗಿ ಅದರಲ್ಲಿ ಹೊಲದಲ್ಲಿ ಉತ್ತು ಬಿತ್ತಿ ಹುರುಳಿಕಾಳನ್ನು ಚೆಲ್ಲಕ್ಕೆ ಹೋದಾಗ ಏನು ಈ ದಲಿತ ಸಮುದಾಯದವರ ಮಧ್ಯೆ ಮತ್ತು ಈ ಸವರ್ಣೀಯರಾದ ನರಸಿಂಹಮೂರ್ತಿಯವರ ಬಗ್ಗೆ ಮಾತಿನ ಚಕಮಕಿಗೆ ನಡೀತದೆ. ಇನ್ನು ಈ ವಿಚಾರವಾಗಿ ಏನು ಈ ಸವರ್ಣೀಯರಾದಂತಹ ನರಸಿಂಹಮೂರ್ತಿ, ಮಂಜುನಾಥ್ ಮತ್ತು ಅವ್ರ ಮಂಜುಳಾ ಏನು ಅವ್ರ ಕುಟುಂಬದವರು ಏನು ಆರೋಪ ಮಾಡ್ತಾ ಇದ್ದಾರೆ ಅಂತ ಒಂದು ಸರಿ ನೀವೇ ಕೇಳಿ. ಹೆಸರು ಮಂಜುನಾಥ್ ಅಂತ, ಶ್ರೀನಿವಾಸಪುರ, ಸಾತ್ನೂರು ಸರ್ವೆ ನಂಬರು, ಸಾತ್ನೂರು ಗ್ರಾಮ ಪಂಚಾಯತಿ. ಇದು ಬೈಪ್ನಹಳ್ಳಿ ಗ್ರಾಮ ಠಾಣೆಗೆ ಸೇರಿಸುತ್ತೆ. ಇದು ಏನಾಗಿದೆ ಅಂದರೆ 67-68ರಿಂದ ಪೊಸಿಷನ್ ನಾವೇ ಇದ್ದೀರಿ. ನಮ್ಮ ತಾತ ತಗೊಂಡಿರೋದು. ನಮ್ಮದು ಅವಾಗಿಂದ ಪೊಸಿಷನ್ ನಾವೇ ಇದ್ದೀರಿ. ರೀಸೆಂಟಲ್ಲಿ 23ರಲ್ಲಿ ಬಂದು ಪಾಣಿ ಬರ್ತದೆ ಅಂದ್ಬಿಟ್ಟು PTCL ಕೇಸ್ ಹಾಕಿದ್ರು. ಅದರಲ್ಲಿ ಎಲ್ಲರಪ್ಪ ಕೇಸ್ ಇದೆ, DC ಕೋರ್ಟಲ್ಲೂ ಕೇಸ್ ಇದೆ ದೇವನಹಳ್ಳಿಯಲ್ಲಿ. DC ಕೋರ್ಟಲ್ಲಿ AC ಕೋರ್ಟಲ್ಲಿ ಸ್ಟೇನೂ ಆಗಿದೆ. ಸ್ಟೇ ಆಗಿದ್ದು ಎಲ್ಲರಪ್ಪ ಆಗಿದ್ರು ಪಾಣಿ ಮಾಡಿಸ್ಕೊಂಡಿದ್ದಾರೆ. ಪಾಣಿ ಮಾಡಿಸ್ಕೊಂಬಂದು ಏಕಾಏಕಿ ಪೊಸಿಷನ್ಗೆ ಬಂದವ್ರೆ. ಸುಳ್ಳು ಕಂಪ್ಲೇಂಟ್ ಕೊಟ್ಟು ಇದು ಕೃಷ್ಣಪ್ಪ ಅನ್ನೋರು ಪಾಣಿ ಮಾಡಿಸ್ಕೊಂಡಿದ್ದಾರೆ. ಮಾಡಿಸ್ಕೊಂಡು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನರಸಿಂಹಮೂರ್ತಿ ಅನ್ನೋರ ಮೇಲೆ. ಅವ್ರಿಗೆ ಸ್ಟ್ರೋಕ್ ಹೊಡೆದು ಹಾಸ್ಪಿಟಲ್ ಇದ್ದಾರೆ. ಆದ್ರೂ ಸುಳ್ಳು ಕಂಪ್ಲೇಂಟ್ ಕೊಟ್ಟು
ಏನದು ಅಟ್ರಾಸಿಟಿ ಆಲ್ಟರ್ನೇಟಿವ್ ಕೇಸ್ ಬುಕ್ ಮಾಡಿಬಿಟ್ಟು ನೀವು ಪೊಸಿಷನ್ ಬಿಡಲ್ಲ ಅಂದರೆ ನಾನು ಅಲ್ರೆಡಿ ಕೇಸ್ ಬುಕ್ ಮಾಡ್ತೀನಿ ಅಂದ್ಬಿಟ್ಟು ಅಲ್ರೆಡಿ ಕೇಸ್ ಬುಕ್ ಮಾಡಿಬಿಟ್ಟು ಫುಲ್ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಪೊಸಿಷನ್ಗೆ ಬಂದಿದ್ದಾರೆ. ನಾವು ಪೊಸಿಷನ್ ಬಿಡಬೇಕು, ನೀವು ಪೊಸಿಷನ್ ಬಿಡಬೇಕಂತ ಧಮಕಿ ಆಗ್ತಾ ಇದ್ದಾರೆ. ಈ ಜಮೀನ್ ಬಗ್ಗೆ ಗ್ರಾಮ ಪಂಚಾಯತ್ ಈ ಜಮೀನು ಇದೇ ಊರನ್ನ ಗ್ರಾಮ ಪಂಚಾಯತ್ ಮೆಂಬರ್ ನಾರಾಯಣ ಸ್ವಾಮಿ ಅನ್ನೋ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ. ಇದ್ರನ್ನ ಕೇಸ್ ನಡೀತಿದೆ ಸರ್. ನಮ್ಮ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸ್ಟೇಷನ್ ಅಲ್ಲಿ, ಪೊಲೀಸ್ ಸ್ಟೇಷನ್ ಬಾಗಲಕೋಟೆ ಸ್ಟೇಷನ್ ನಮ್ಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ಸರ್ಕಾರ ಆಗ್ಲಿ ಏನೋ ಮಾಡ್ಲಿ ನಮ್ಮ ಕಡೆ ರಿಪ್ಲೈಯೇ ಕೊಡ್ತಾ ಇಲ್ಲ. ನಮ್ಗೆ ಕೇಳಕ್ ಹೋದ್ರೆ ಅವ್ರ ಪಾಣಿ ಬರ್ತಾ ಐತೆ, ಅವ್ರ ಹೆಸರಲ್ಲಿ ಪಾಣಿ ಬರ್ತಾ ಐತೆ, ನೀವ್ ಹೆಂಗ್ ಮಾಡ್ತೀರ, ಅವ್ರ ಕೋಟ ಎಲ್ಲ ಆದ್ಮೇಲೆ ಬರ್ರಿ ಅಂತವ್ರೆ. ಅಲ್ಲಕ್ಕೇನು ಡಿ ಸಿ ಕೋರ್ಟಲ್ಲಿ ಅದಕ್ಕೇನು ಮರ್ಯಾದೆ ಬೇಡವಾ? ಸ್ಟೇ ಇದೆ. ಎ ಸಿ ಕೋರ್ಟಲ್ಲಿ ನಮ್ಮ ಕಾಪಿ ಇದೆಲ್ಲ ಆಗಿದೆ, ಅದಕ್ಕೆ ಮರ್ಯಾದೆನೇ ಬೇಡ. ಕೇಳ್ರಿ, ಎ ಸಿ ಕೋರ್ಟಲ್ಲಿ ನಮ್ಗೆ ಸ್ಟೇ ಮರ್ಯಾದೆನೇ ಇಲ್ಲ ಅಂತ ಕೇಳ್ತಾರೆ. ನಮ್ಮ ಕೋರ್ಟಲ್ಲಿ ಏನ್ ತೀರ್ಮಾನ ಆ ತೀರ್ಮಾನ ಆಗಲಿ, ಯಥಾಸ್ಥಿತಿ ಹೆಂಗಿದೆ ಹಂಗೆ ಅಲ್ಲಿ. ಸರ್ ಲಕ್ಷ್ಮಣಗೌಡ ಅಂತ, ಬೈಪ್ನಹಳ್ಳಿ ಗ್ರಾಮ. ಇದು ನಮ್ಮ ತಂದೆಯವರು 1968ರಿಂದ ಇಲ್ಲಿವರೆಗೂ ಪೊಸಿಷನ್ ಆಗ್ಯವ್ರೆ. ಅವ್ರು ತೀರಾದ್ಮೇಲೆ ನಾವೇ ಪೊಸಿಷನ್ ಆಗಿದ್ದೀವಿ, ವ್ಯವಸಾಯ ಮಾಡ್ತಾ ಇದ್ದೀವಿ. ಈ ಜಮೀನು ನಮಗೆ ಸೇರಿದ್ದೆ. ಇದ್ರ ಬಗ್ಗೆ ನಮ್ಮೂರವರು ಕೇಸ್ ಹಾಕಿದ್ರು. ಅದ್ರ ಬಗ್ಗೆ ದೇವನಹಳ್ಳಿ ಕೋರ್ಟಲ್ಲಿ ಕೇಸ್ ಇದೆ, ಎ ಸಿ ಹತ್ರ ಇದೆ, ಡಿ ಸಿ ಹತ್ರ ಇದೆ. ಆಮೇಲೆ ನನ್ನ ತಮ್ಮನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕವ್ರೆ. ಫುಲ್ ಕಂಪ್ಲೇಂಟ್ ಕೊಟ್ಟು ಅಟ್ರಾಸಿಟಿ ಕೇಸ್ ಹಾಕವ್ರೆ. ಅವ್ರಿಗೆ ಸ್ಟ್ರೋಕ್ ಹೊಡೆದವ್ರೆ, ಆಸ್ಪತ್ರೆಗೆ ಅವ್ರೆ. ಆದ್ರೂ ಬಿಡಿಲ್ಲ, ಆತ ಕರ್ಕೊಂಡೋದ್ರು. ನಮಗೆ ಧಮಕಿ ಆಗ್ತಾವ್ರೆ, ನೀವು ಇಲ್ಲಿ ಬಂದ್ರೆ ಗಲಾಟೆ ಇದು ಮಾಡ್ತೀನಿ, ಹೊಡಿತೀನಿ, ಬಡಿತೀನಿ, ನಮ್ಮ ಸಂಘದವ್ರು ಕರ್ಕೊಂಬತ್ತೀನಿ, ಹೊಡಿತೀನಿ, ಬಡಿತೀನಿ ಅಂತ ಹೇಳ್ಬಿಟ್ಟು ನಮಗೆ ಧಮಕಿ ಆಗ್ತಾವ್ರೆ. ಕಾನೂನು ನಮ್ಮ ಸರ್ ಎ ಸಿ ಈಗ ಕಾನೂನಿಗಿಂತ ನಾವೇನು ದೊಡ್ಡದವರಲ್ಲ. ಕಾನೂನು ದೊಡ್ಡದು, ಅದು ಬೆಲೆ ಕೊಡ್ತಾ ಇಲ್ಲ ಅವರು. ಕೋರ್ಟಾಗಿ ಏನು ತೀರ್ಮಾನ ಆಯ್ತೋ ಅದಾಗಲಿ, ಅಲ್ಲಿವರೆಗೂ ಅವ್ರು ಬರೋದು ಬೇಡ. ಅವರು ನಾವು ಕಂಪ್ಲೇಂಟ್ ತಗೊಬೇಕು, ನಮ್ಮ ರಕ್ಷಣೆ ಕೊಡಬೇಕು. ಅವ್ರು ಇಲ್ಲಿ ಬರ್ದಿದ್ದಂಗೆ ನೋಡ್ಕೊಬೇಕು, ಬೇರೆ ನಮ್ಮ ವಿರೋಧ ಪಾರ್ಟಿಗಳು ಇಲ್ಲಿ ಬರ್ದಿದ್ದಂಗೆ ನೋಡ್ಕೊಬೇಕು ಪೊಲೀಸ್ನವರು. ಆಮೇಲೆ ನಮ್ಮೂರು ಗ್ರಾಮ ಪಂಚಾಯತ್ ನಾರಾಯಣ ಸ್ವಾಮಿ ಅನ್ನೋನು ಈ ಜಮೀನ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡವನ. ಕೇಸ್ ಇದ್ರೂ ಸೇಲ್ ಅಗ್ರಿಮೆಂಟ್ ಮಾಡೋನು 35 ಲಕ್ಷಕ್ಕೆ ದುಡ್ಡು ಕೊಟ್ಬಿಟ್ಟು ಅಗ್ರಿಮೆಂಟ್ ಪೇಪರ್ ಇದೆ. ನಮ್ಮೂರು ಗ್ರಾಮ ಪಂಚಾಯತಿ ಮೆಂಬರ್ ನಾರಾಯಣ ಸ್ವಾಮಿ ನಮ್ಮ ಜಮೀನ್ ಮೇಲೆ ಅಕ್ರಮವಾಗಿ ಅವ್ರ ಕಡೆ ಸಪೋರ್ಟ್ ಮಾಡ್ಕೊಂಡು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡವನು. ಗ್ರಾಮ ಪಂಚಾಯತಿ ಮೆಂಬರ್ ಕೋರ್ಟಲ್ಲಿ ಇದೆ, ಡಿ ಸಿ ಕೋರ್ಟಲ್ಲಿ ಇದೆ, ಎ ಸಿ ಕೋರ್ಟಲ್ಲಿ ಇದೆ. ಅಟ್ರಾಸಿಟಿ ಕೇಸ್ ಹಾಕಿ ಮಾಡವನಿಗೆ ಎಲ್ಲ ಮಾಡ್ತಾವನೆ. ನಾರಾಯಣ ಸ್ವಾಮಿನೇ ಮೂಲ ಕಾರಣ ನಾರಾಯಣ ಸ್ವಾಮಿ. ವೀಕ್ಷಕರೇ ಕೇಳಿದ್ರಲ್ಲ, ಈಗ ನೊಂದಂತಹ ಏನು ನರಸಿಂಹಮೂರ್ತಿರವರು ಹಾಗೂ ಮಂಜುನಾಥ್ರವರು ಏನು ಸಮಸ್ಯೆ ಆಗಿದೆ, ಮತ್ತು ಆಂಜನಪ್ಪನವರು ನಮಗೇನು ತೊಂದರೆ ಆಗಿದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇನ್ನೊಂದು ವಿಚಾರಪ್ಪ ಏನಪ್ಪ ಅಂತಂದರೆ, ಇಲ್ಲಿ ಈ ಜಮೀನಿನ ವ್ಯಾಜ್ಯ ಇದ್ದು ಪ್ರಕರಣ ತಕರಾರಿದ್ರೂ ಸಹ ಇನ್ನೊಂದು ಆರೋಪವನ್ನು ಮಾಡಿದ್ದಾರೆ. ಆ ಗ್ರಾಮದ ಮಂಜುಳಾ ಅಂತೇಳಿ ಅವರು ಏನೋ ನರಸಿಂಹಮೂರ್ತಿ ಇದ್ದಾರೆ, ಅವರ ಪತ್ನಿಯಾದವರು ಇನ್ನೊಂದು ಆರೋಪ ಮಾಡಿದ್ದಾರೆ. ಏನಪ್ಪ ಆರೋಪ ಅಂತಂದರೆ, ಈ ಜಾಗವನ್ನು ಈ ಪ್ರಕರಣ ಇದ್ದರೂ ಸಹ ಇಲ್ಲಿ ತೊಂದರೆ ಇದ್ದರೂ ಪ್ರಕರಣ ಕೋರ್ಟಲ್ಲಿ ದಾವೆ ಇದೆ, ಕೇಸ್ ನಡೀತಾ ಇದೆ, ಇಷ್ಟೆಲ್ಲ ಸಮಸ್ಯೆ ಇದ್ರೂ ಸಹ ಅದೇ ಶ್ರೀನಿವಾಸಪುರ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ, ಅವ್ರ ಹೆಸರು ಏನು ನಾರಾಯಣ ಸ್ವಾಮಿ ಅಂತ ಅವ್ರು ಹೇಳಿದ್ದಾರೆ. ನಾರಾಯಣ ಸ್ವಾಮಿ ಅನ್ನೋರು ಈ ಜಾಗವನ್ನು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ನೋಡಿ ಸ್ವಾಮಿ, ನಾವು ಇಷ್ಟೆಲ್ಲ ಸಮಸ್ಯೆ ಸಿಕ್ಕಾಕೊಂಡು ಕೋರ್ಟಲ್ಲಿದೆ ಕೇಸು, ಸೊ ಪ್ರಕರಣ ನಡೀತಾ ಇದೆ, ಇಷ್ಟೆಲ್ಲ ಸಮಸ್ಯೆ ಇದ್ರೂ ನಮ್ಮದೇ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು ಕೂಡ ಅವರಿಂದನೇ. ಈ ಜಾಗವನ್ನು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಅಷ್ಟೇ ಇಲ್ಲ, ಇಲ್ಲಿ ಸುತ್ತಮುತ್ತಲಿನ ಯಾವುದೇ ಜಮೀನುಗಳಿರಲಿ, ಸಮಸ್ಯೆ ಇರ್ತಕ್ಕಂಥದ್ದು, ವ್ಯಾಜ್ಯಗಳಿರ್ತಕ್ಕಂಥದ್ದು, ಯಾವುದೇ ಸಮಸ್ಯೆ ಇರ್ತಕ್ಕಂಥ ಜಮೀನುಗಳೇನೇನು ಸಿಕ್ಕಿದ್ರೆ ಈ ನಾರಾಯಣ ಸ್ವಾಮಿ ಅವರು ಬಂದು ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ, ಅಗ್ರಿಮೆಂಟ್ ಮಾಡ್ಕೊಂಡು ಈ ಜಮೀನು ನಂದೇ, ನಾನೇ ತಗೊಂಡಿದ್ದೀನಿ, ಯಾರೋ ಬರಬಾರ್ದು ಅಂತೇಳಿ ಧಮಕಿಯನ್ನು ಹಾಕ್ತಾನೆ ಅಂತ ಆ ಮಹಿಳೆ ಒಬ್ಬರು ಏನು ತಮ್ಮ ನೊಂದ ಮಹಿಳೆ ಒಂದು ಆರೋಪ ಮಾಡಿದ್ದಾರೆ. ಮತ್ತೆ ಏನಪ್ಪ ಅಂತಂದರೆ, ಅವ್ರ ಹತ್ರ ಒಂದು ಬಂದೂಕು ಕೂಡ ಇಟ್ಕೊಂಡಿದ್ದಾರೆ. ಏನೋ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ನಾರಾಯಣ ಸ್ವಾಮಿ ಇದ್ದಾರೆ, ಅವರು ಒಂದು ಬಂದೂಕನ್ನು ಕೂಡ, ಅವರು ಲೈಸೆನ್ಸ್ ಬಂದೂಕು ಅನಿಸುತ್ತೆ, ಅದು ಇಟ್ಕೊಂಡಿದ್ದಾರೆ. ಲೈಸೆನ್ಸ್ ಇದೆ, ಇತ್ತೀಚೆಗೆ ಬುಧಗೆರೆ ಪೊಲೀಸ್ ಠಾಣೆಯಲ್ಲಿ ಸೆಲೆಂಡರ್ ಮಾಡಿರ್ತಾರೆ. ಆದರೆ ಆ ಗನ್ನನ್ನು ತಗೊಂಬಂದು ಇವರಿಗೆ ಬೆದರಿಕೆ ಹಾಕುವಂಥದ್ದು. ಈ ಜಮೀನು ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ, ನಾನು ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನಿ, ಯಾರು ಬರಬಾರ್ದು ಅಂತ ಧಮಕಿ ಹಾಕಿದ್ದಾನೆ ಅಂತೇಳಿ ಪಾಪ ನೊಂದ ಮಹಿಳೆ ಆರೋಪವನ್ನು ಮಾಡ್ತಾ ಇದ್ದಾಳೆ. ಇನ್ನು ಆ ಮಹಿಳೆ ಏನು ಹೇಳಿದ್ರು ಅಂತ ಒಂದ್ಸರಿ ಕೇಳ್ಬಿಡೋಣ ಬನ್ನಿ. ಅವ್ರ ಶ್ಲೋಕ್ ಹೊಡೆದೈತೆ, ಬಂದು ಏಕಾಏಕಿ ಉಳೋದು ಮಾಡೋದು, ಉಳ್ಳಿ ಚೆಲ್ಲೋದು, ನಮಗೆಲ್ಲ ಗಲಾಟೆ ಮಾಡೋದು. ಅಟ್ರಾಸಿಟಿ ಕೇಸು ಬುಕ್ ಮಾಡವ್ರೆ, ಅವ್ರ ಹಾಸ್ಪಿಟ್ಲಾಗವ್ರೆ.
ಆದ್ರೂ ಬಂದು ಕರ್ಕೊಂಬಂದು ಕಿರುಕುಳ ಕೊಟ್ಟು ಸ್ಟೇಷನಾಗ ಸೈನ್ ಹಾಕಿರೋದು ಒಪ್ಪಿಗೆ ಅಂತೆಲ್ಲ ಇದ್ ಮಾಡ್ತಾ ಇದಾರೆ ಸರ್. ಜಮೀನ್ ಬಿಡ್ರಿ ಅಂತ ನಮ್ಕ ಒತ್ತಾಯಿಸ್ತಾ ಸ್ಟೇಷನ್ನಾಗ ಬರ್ಕೊಡು ಇಲ್ಲಾಂದ್ರೆ ನೀವು ಸ್ಟೇಷನ್ ಜೈಲ್ ಕಳಿಸ್ತೀರಿ ಅಂದ್ಬಿಟ್ಟು FIR ಎಲ್ಲ ಬುಕ್ ಮಾಡಿಸಿದಾರೆ. ನಮ್ಗೆ ರಕ್ಷಣೆ ಬೇಕು, ನಮ್ಗೆ ನ್ಯಾಯ ಬೇಕು. ಗ್ರಾಮ ಪಂಚಾಯತಿ ಮೆಂಬರ್ ನಾರಾಯಣ ಸ್ವಾಮಿಯಿಂದ ಜಾಸ್ತಿ ತೊಂದರೆ ಆಗ್ತಾ ಇದೆ ಸರ್. ಎಲ್ಲಿ ಜಮೀನುಗಳಿಗಾದ್ರೂ ನಮ್ಮದೆಲ್ಲ ಇದು ಅಗ್ರಿಮೆಂಟ್ ಹಾಕೊಂಡು 30 ಲಕ್ಷ ನಂದೇ ನನ್ನ ಕಡೆ ಎಲ್ಲ ಆಗೋಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ಎಲ್ಲಾರನ್ನೂ ಕರ್ಕೊಂಡ್ಬಂದು ಬಿಡ್ತಾ ಇದ್ದಾನೆ. ನ್ಯಾಯ ಬೇಕು ಸ್ವಾಮಿ ನಮ್ಕ. ನಮ್ಮ ಭಾವನವ್ರನ್ನ ಕೊಲೆ ಮಾಡಕ್ಕೂ ಬಿಟ್ಟಿದ್ದ 3 ಲಕ್ಷ ಕೊಟ್ಟು. ಅದಕ್ಕೂ ರಕ್ಷಣೆ ಕೊಡಿಲ್ಲ. ಕಂಪ್ಲೇಂಟ್ ಎಲ್ಲ ಕೊಟ್ರಿ, ಏನೂ ಮಾಡ್ಲಿಲ್ಲ. ನಮ್ಗೆ ನ್ಯಾಯ ದೊರಕಿಸ್ಕೊಡ್ರಿ. ಬರೋದು ಬಂದು ಕೆತ್ಕೊಂಡು ಸುಡಾಕ್ ಬರೋದು ಅಂತ ಅಂದ್ಬಿಟ್ಟು, ಇಲ್ಲ ದಾರಿಯಾಗ ಓಡಾಡ್ತಾ ಇದ್ದವ್ರಿಗೆಲ್ಲ ಕಾರ್ ಪುಡಿ ಎರ್ಚಕ್ ಬರ್ತಾರ ಕಣ್ಣುಗಳಿಗೆ. ನಮ್ಮ ತೋಟ ಈ ಕಡೆನೇ ಇರೋದು, ನಾವು ತೋಟದ ಹತ್ರ ಬಂದ್ರೆ ಕಾರ್ ಪುಡಿ ಎತ್ಕೊಂಡ್ಬರ್ತಾರ. ನಮಗೂ ರಕ್ಷಣೆ ಬೇಕು. ಏನಾನ ಹೆಚ್ಚು ಕಮ್ಮಿ ಆದ್ರೆ ಅವರೇ ಜವಾಬ್ದಾರಿ. ಕೇಳಿದ್ರಲ್ಲ ವೀಕ್ಷಕರೇ, ಏನೆಲ್ಲ ಆಯಿತು, ಏನೆಲ್ಲ ಸಮಸ್ಯೆಗಳಾಯಿತು, ಈ ಜಮೀನು ವಿಚಾರ ಹೆಂಗೆ ನಡೀತಾ ಇದೆ ದೇವನಹಳ್ಳಿ ಭಾಗದಲ್ಲಿ ಅಂತ. ಒಟ್ಟಾರೆ ಈ ದೇವನಹಳ್ಳಿ ಭಾಗದಲ್ಲಿ ಒಂದು ಗುಂಟೆ ಜಮೀನು ಸುಮಾರು 30 ರಿಂದ 40 ಲಕ್ಷ ಬೇಡಿಕೆ ಇದೆ. ಸೊ ಅದಕ್ಕೆ ಎಲ್ಲರ ಕಣ್ಣು ಜಮೀನುಗಳ ಮೇಲೆ, ಈ ರೈಲ್ ಎಸ್ಟೇಟ್ ಮಾಡೋರ ಕಣ್ಣು, ಮತ್ತು ಈ ದಂಧೆ ಮಾಡೋರ ಕಣ್ಣು, ಈ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡೋರ ಕಣ್ಣು ಎಲ್ಲ ಜಮೀನುಗಳ ಮೇಲೆ ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವು ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಮತ್ತಷ್ಟು ಈ ನೊಂದಂತಹ ಅವರ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡಲು ನಾನು ಪ್ರಯತ್ನ ಮಾಡ್ತೇನೆ. ಇವತ್ತಿಗೆ ಈ ಸುದ್ದಿಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ವೀಕ್ಷಕರೇ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ HR ನ್ಯೂಸ್. ನಮ್ಮ HR ನ್ಯೂಸ್ ಚಾನಲ್ ಫೇಸ್ಬುಕ್ಕು, ಯೂಟ್ಯೂಬು ಮತ್ತು ಕೇಬಲ್ ಚಾನಲ್ಗಳಲ್ಲಿ ಲಭ್ಯವಾಗಿದೆ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಾವು ಕೆಳಗಡೆ ತೋರಿಸ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ಅಂತೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.